ನಮಸ್ಕಾರ ಸ್ನೇಹಿತರೆ, ಒಂದು ಪ್ರಶ್ನೆ ನಿಮಗೆ. ಉತ್ತರ ನೀವೇ ಕೊಡಬೇಕು. ನಿಮ್ಮ ಸಂಬಳ ಎಷ್ಟು? ಲಕ್ಷಾಂತರ ರೂಪಾಯಿ ಇದೆಯಾ? ಅಥವಾ ಇಲ್ಲ ಇವಾಗಷ್ಟೇ ಕೆಲಸ ಶುರು ಮಾಡಿದೀವಿ ಸ್ವಾಮಿ 30,000 ಅಂತೀರಾ? ಅಥವಾ 50,000 ಅಂತೀರಾ? ಅಥವಾ 1 ಲಕ್ಷ, 2 ಲಕ್ಷ, 3 ಲಕ್ಷ ಈ ತರ ಇದೆಯಾ? ಎಷ್ಟೇ ಇರಲಿ, ಆ ಸಂಬಳದಲ್ಲಿ, ತಿಂಗಳ ಆರಂಭದಲ್ಲಿ ಬಂದ ಆ ಸಂಬಳದಲ್ಲಿ ಕೆಲವೇ ದಿನಗಳಲ್ಲಿ ಎಲ್ಲ ಖಾಲಿಯಾಗಿ ಮಂತ್ ಎಂಡ್ ನಲ್ಲಿ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಉಳಿದಿರುತ್ತೆ? 0 ಆಗಿರುತ್ತಾ? ದುಡ್ಡು ಬಂದು ವೇಗದಲ್ಲೇ ಕೈಲಿ ನಿಲ್ದೆ ಖರ್ಚಾಗಿ ಹೋಗ್ತಾನೆ ಇದೆಯಾ? ಇಲ್ಲ ಮಂತ್ ಎಂಡ್ ಅಲ್ಲಿ ಫುಲ್ ಇರುತ್ತೆ, ನನಗೆ ಎಲ್ಲಿ ಹಾಕ್ಲಿ ಎಲ್ಲಿ ಇಡ್ಲಿ ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ವಿಡಿಯೋ ಕ್ಲೋಸ್ ಮಾಡಿಬಿಟ್ಟು ಹೋಗ್ಬೋದು. ಇಲ್ಲ ಬಂದ್ ದುಡ್ಡು ಎಲ್ಲಿ ಹೋಗುತ್ತಂತಾನೆ ಗೊತ್ತಾಗ್ತಿಲ್ಲ, ಒಳ್ಳೆ ಸ್ಯಾಲ್ರಿ ಇದ್ದಾಗ್ಲೂ ಅದೇ ಕತೆ, ಸಂಬಳ ಕಮ್ಮಿ ಇದ್ದಾಗ್ಲೂ ಅದೇ ಕತೆ ನಂದು ಅಂತ ನೀವು ಹೇಳ್ತಾ ಇದ್ರೆ ಈ ವರದಿ ನಿಮಗೋಸ್ಕರ. ಕಡೆ ತನಕ ಮಿಸ್ ಇಲ್ಲದೆ ನೋಡ್ಬೇಕು. ನಮ್ಮ ಸ್ಕೂಲ್ ಕಾಲೇಜ್ನಲ್ಲಿ ಓದೋಕೆ ಹೇಳ್ಕೊಟ್ರು, ದುಡಿಯೋದು ಹೇಗೆ ಅಂತ ಹೇಳ್ಕೊಟ್ರು. ಆದ್ರೆ ಬಂದ ದುಡ್ಡನ್ನ ಶ್ರೀಮಂತರು ಹೇಗೆ ಬೆಳೆಸ್ತಾರೆ, ಬಡವರು ಹೇಗೆ ಕಳ್ಕೊಳ್ತಾರೆ ಅಂತ ನಮಗೆ ಹೇಳ್ಕೊಡ್ಲಿಲ್ಲ. ಸೊ ಇವತ್ತು ನಾವು ಹಣದ 3 ರಸ್ತೆಗಳ ಬಗ್ಗೆ ಮಾತನಾಡೋಣ. ಒಂದು ಬಡವರು ಹೋಗುವ ರಸ್ತೆ, ಅಲ್ಲಿ ಬರೀ ಗುಂಡಿಗಳೇ ಇದಾವೆ. 2ನೇದು ಮಿಡಲ್ ಕ್ಲಾಸ್ ರಸ್ತೆ, ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ. 3ನೇದು ಶ್ರೀಮಂತರ ರಸ್ತೆ, ಅಲ್ಲಿ ಹೈವೇ ಸ್ಪೀಡ್ ನಲ್ಲಿ ದುಡ್ಡು ಬೆಳೆಯುತ್ತೆ. ಇದರಲ್ಲಿ ನೀವು ಯಾವ ರಸ್ತೆಯಲ್ಲಿ ಇದ್ದೀರಾ? ಡೂಪ್ಲಿಕೇಟ್ ಶ್ರೀಮಂತರಾಗೋದು ಹೇಗೆ ಅಥವಾ ಒರಿಜಿನಲ್ ಶ್ರೀಮಂತರಾಗೋದು ಹೇಗೆ? ಈ ವಿಡಿಯೋ ಮುಗಿಯೋದ್ರ ಒಳಗಡೆ ನಿಮ್ಮ ಲೈಫ್ ಸ್ಟೈಲ್ ಮತ್ತು ಮೈಂಡ್ ಸೆಟ್ ಈ 2 ಬದಲಾಗೋದು ಗ್ಯಾರಂಟಿ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ದಾರಿ ನಂಬರ್ 1, ಬಡತನದ ರೋಡ್. ಸ್ನೇಹಿತರೆ, ಮೊದಲನೇ ರಸ್ತೆ, ದಿ ಪುವರ್ ಮೈಂಡ್ ಸೆಟ್. ಇಲ್ಲಿ ಬಡವರು ಅಂದ್ರೆ ಜೇಬಲ್ಲಿ ದುಡ್ಡಿಲ್ಲ ಅಂತಲ್ಲ, ಕರೆಕ್ಟ್ ಆಗಿರೋ ಪ್ಲಾನ್ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಕರೆಕ್ಟ್ ಆಗಿರೋ ಪ್ಲಾನ್ ಇರೋರು ತುಂಬಾ ಸಣ್ಣ ಸ್ಯಾಲ್ರಿಯಲ್ಲೂ ಕೂಡ ಸಂಪತ್ತಿನ ಕಡೆಗೆ ಹೆಜ್ಜೆ ಇಡ್ತಾರೆ. ಇಲ್ಲಿ ಪ್ಲಾನ್ ಇಲ್ಲದೆ ಇರೋರ್ದು ಲೈಫ್ ಸೈಕಲ್ ತುಂಬಾ ಸಿಂಪಲ್ ಆಗಿರುತ್ತೆ. ಬೆಳಿಗ್ಗೆ ಹೇಳ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಸಂಬಳ ತರ್ತಾರೆ, ಖರ್ಚು ಮಾಡ್ತಾರೆ. ದ್ಯಾಟ್ಸ್ ಇಟ್. ಪೇ ಚೆಕ್ ಟು ಪೇ ಚೆಕ್ ಅಥವಾ ಸ್ಯಾಲ್ರಿ ಮೆಸೇಜ್ ಟು ಸ್ಯಾಲ್ರಿ ಮೆಸೇಜ್ ಲೈಫ್. ಇದೊಂದು ಎಕ್ಸಾಂಪಲ್ ತಗೊಳ್ಳೋಣ ನಾವಿಲ್ಲಿ. ರಮೇಶ, ಸುರೇಶ, ಲೋಕೇಶ ಹೆಂಗಾರು ಇಟ್ಕೋಬಹುದು. ನಾವಿಲ್ಲಿ ರಮೇಶ ಇಂದ ಶುರು ಮಾಡೋಣ. ರಮೇಶ್ ಅವರಿಗೆ 25,000 ರೂಪಾಯಿ ಸಂಬಳ ಬಂದ ತಕ್ಷಣ ಮನೆ ಬಾಡಿಗೆ 8,000, ಊಟಕ್ಕೆ 6,000, ಫ್ರೆಂಡ್ಸ್ ಜೊತೆ ಪಾರ್ಟಿಗೆ 3,000, ಆ ಕಡೆ ಫೋನ್ EMI, ಈ ಕಡೆ ಕರೆಂಟ್ ಬಿಲ್ ಎಲ್ಲ ಮುಗಿದ್ಮೇಲೆ ಉಳಿಯೋದು ಬಿಗ್ 0. ಇವರ ಹತ್ರ ಸೇವಿಂಗ್ಸ್ ಇರಲ್ಲ, ಆದ್ರೆ ಐಫೋನ್ ಇರುತ್ತೆ. ಜೇಬಲ್ಲಿ ಕಾಸಿರಲ್ಲ, ಆದ್ರೆ ಬ್ರ್ಯಾಂಡೆಡ್ ಶೂಸ್ ಇರುತ್ತೆ. ಯಾಕೆ ಗೊತ್ತಾ? ಇನ್ಸ್ಟಂಟ್ ಗ್ರಾಟಿಫಿಕೇಶನ್. ನಾಳೆ ಏನಾಗುತ್ತೋ ಯಾರಿಗೊತ್ತೋ, ಇವತ್ತೇ ಮಜಾ ಮಾಡಿಬಿಡೋಣ ಅನ್ನೋ ಮೈಂಡ್ ಸೆಟ್. ಇವರು 20,000 ದುಡಿದ್ರೂ ಕೂಡ ಅಷ್ಟೇ ಖರ್ಚು ಮಾಡ್ತಾರೆ. 2 ಲಕ್ಷ ನೆಕ್ಸ್ಟ್ ಸಂಪಾದನೆಗೆ ಬಂದರೂ ಕೂಡ ಅವಾಗಲೂ ಹಂಗೆ ಖರ್ಚು ಮಾಡ್ತಾರೆ. ಇದು ಡೇಂಜರ್ ಝೋನ್. ಈ ರಸ್ತೆಯಲ್ಲಿ ಹೋದ್ರೆ ನಿವೃತ್ತಿ ಆಗೋವರೆಗೂ ನೀವು ಕೆಲಸ ಮಾಡ್ತಾನೆ ಇರ್ಬೇಕಾಗತ್ತೆ. ಏನು ಸ್ನೇಹಿತರೆ, 2ನೇ ದಾರಿಯನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿಚಾರ. ಕ್ರೆಡಿಟ್ ಸ್ಕೋರ್. ಫಿನಾನ್ಷಿಯಲ್ ಜಗತ್ತಲ್ಲಿ ನಂಬರ್ಗೆ ಎಷ್ಟು ಬೆಲೆ ಇದೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ಭಾರತದಲ್ಲಿ ಅರ್ಧಕ್ಕರ್ಧ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಗಳು ತಮ್ಮ ಕ್ರೆಡಿಟ್ ಸ್ಕೋರ್ನ ಒಂದ್ಸಲನೂ ಚೆಕ್ಕೇ ಮಾಡಲ್ಲ. ಆದರೆ ನಮಗೆ ಅವಶ್ಯಕತೆ ಇದ್ದಾಗ ಲೋನ್ ಬೇಕು ಅಂದ್ರೆ ಸಿಬಿಲ್ ಸ್ಕೋರ್ 750 ಅಂಡ್ ಅಬೌವ್ ಇರಲೇಬೇಕು, ಇಲ್ಲಾಂದ್ರೆ ಕೊಡಲ್ಲ ಲೋನ್. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ZFD ಕ್ರೆಡಿಟ್ ಕಾರ್ಡ್. ಬರೀ 2,000 ರೂಪಾಯಿನಿಂದ FD ಶುರು ಮಾಡಿ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಪಡ್ಕೋಬಹುದು. ಇದರಿಂದ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ. ಇದಕ್ಕೆ ಯಾವುದೇ ಇನ್ಕಮ್ ಪ್ರೂಫ್ ಬೇಕಾಗಿಲ್ಲ. ಜೊತೆಗೆ ನೀವಿಡೋ FD ದುಡ್ಡಿದೆಯಲ್ಲ ಸುಮ್ಮನೆ ಅಲ್ಲ, ಅದಕ್ಕೆ ಬಡ್ಡಿ ಬರ್ತಾ ಇರುತ್ತೆ. 7% ಬಡ್ಡಿ ಸಿಗ್ತಾ ಇದೆ ಈಗ. ಇದು ರೂಪೇ ಕಾರ್ಡ್ ಆಗಿರೋದ್ರಿಂದ UPIಗೆ ಲಿಂಕ್ ಮಾಡಿ ಸ್ಕ್ಯಾನ್ ಅಂಡ್ ಪೇ ಕೂಡ ಮಾಡಬಹುದು. ಅಷ್ಟೇ ಅಲ್ಲ, ಸ್ವಿಗ್ಗಿ, ಬುಕ್ ಮೈ ಶೋ, ಝೊಮ್ಯಾಟೋನಲ್ಲಿ 20% ವರೆಗೂ ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಮೆಜಾನ್ ಪೇ, ಫ್ಲಿಪ್ಕಾರ್ಟ್ ವೋಚರ್ಗಳ ಮೇಲೆ ಖಚಿತ 5% ಕ್ಯಾಶ್ ಬ್ಯಾಕ್ ಕೂಡ. ಎಲ್ಲಕ್ಕಿಂತ ಮುಖ್ಯವಾಗಿ ಆಗಲೇ ಹೇಳಿದ ಹಾಗೆ ಸ್ಮಾರ್ಟ್ ಆಗಿ ಕಾರ್ಡ್ ಬಳಸಿದ್ರೆ ಒಂದೇ ತಿಂಗಳಲ್ಲಿ ಕ್ರೆಡಿಟ್ ಸ್ಕೋರ್ ಅನ್ನ 750+ ಮಾಡ್ಕೊಳ್ಳೋಕು ಅವಕಾಶ ಇದೆ. ಇದು RBI ಅಪ್ರೂವ್ಡ್. ನಿಮ್ಮ FDಗೆ DICGC ನ ಇನ್ಶೂರೆನ್ಸ್ ಗ್ಯಾರಂಟಿ ಕೂಡ ಇರುತ್ತೆ. 5 lakh ತನಕದ FD ಕೂಡ ನಿಮ್ದು ಸೇಫ್. ಹಂಗಿರ್ಬೇಕಾದ್ರೆ ನೀವು 2,000, 5,000, 10,000ದಲ್ಲಿ FD ಶುರು ಮಾಡೋಕೆ ನಿಶ್ಚಿಂತೆಯಿಂದ ಮಾಡಬಹುದು ನೀವು. ಅಂಡ್ ಆ FDಗೆ ಬಡ್ಡಿ ಬರ್ತಾ ಇರುತ್ತೆ. ಮತ್ತೊಂದ್ ಕಡೆ ನಿಮಗೆ ಅದಕ್ಕೆ ತಕ್ಕಂತೆ ಕ್ರೆಡಿಟ್ ಕಾರ್ಡ್ ಕೂಡ ಸಿಕ್ಕಿ ಅದಕ್ಕೆ ಲಿಮಿಟ್ ಕೂಡ ಕೊಟ್ಟಿರ್ತಾರೆ, ಯೂಸ್ ಮಾಡ್ತಾ ಹೋಗಬಹುದು. ಸೊ ನಿಮಗೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳೋಕೆ, ಬಿಲ್ಡ್ ಮಾಡ್ಕೊಳ್ಳೋಕೆ ಆಸಕ್ತಿ ಇದೆ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ Z ಕಾರ್ಡ್ ಅನ್ನ ಇವಾಗಲೇ ಬುಕ್ ಮಾಡಬಹುದು. ಆಸಕ್ತರು ಚೆಕ್ ಮಾಡಿ ಬನ್ನಿ. ಈಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ದಾರಿ ನಂಬರ್ 2, ಮಿಡಲ್ ಕ್ಲಾಸ್ ಟ್ರ್ಯಾಪ್. ಈಗ 2ನೇ ರಸ್ತೆ. ಇದು ನಮ್ಮಲ್ಲಿ 90% ಜನ ಸಿಕ್ಕಾಕೊಂಡಿರೋ ಚಕ್ರ ವ್ಯೂಹ. ಅದೇ ಮಿಡಲ್ ಕ್ಲಾಸ್ ಟ್ರ್ಯಾಪ್. ಇವ್ರ ಪ್ರಾಬ್ಲಮ್ ಏನು ಗೊತ್ತಾ? ಇವರು ಬಡವರಲ್ಲ, ಆದರೆ ಶ್ರೀಮಂತರು ಅಲ್ಲ. ಆದರೆ ಇವರಿಗೆ ಶ್ರೀಮಂತರ ಥರ ಕಾಣಿಸ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಎಲ್ಲರೂ ಅಂತ ಹೇಳ್ತಿಲ್ಲ, ಹೆಚ್ಚಿನವರಿಗೆ. ಇಲ್ಲಿ ಜನ ಮಾಡೋ ತಪ್ಪೇನು ಗೊತ್ತಾ? ಲಯಬಿಲಿಟೀಸ್ನ ಆಸೆಟ್ಸ್ ಅಂತ ತಪ್ಪಾಗಿ ತಿಳ್ಕೊಳ್ಳೋದು. ಒಂದು ಬೇಸಿಕ್ ಪಾಠ ಕಲಿಯೋಣ. ಪ್ರಖ್ಯಾತ ರೈಟರ್ ರಾಬರ್ಟ್ ಕಿಯೋಸಾಕಿ ಅವರು ಹೇಳೋ ಪ್ರಕಾರ ಆಸೆಟ್ ಅಂದರೆ ಏನು? ಯಾವುದು ನಿಮ್ಮ ಜೇಬಿಗೆ ದುಡ್ಡು ಹಾಕುತ್ತೋ ಅದು ಆಸ್ತಿ. ಉದಾಹರಣೆಗೆ ಬಾಡಿಗೆ ಬರೋ ಮನೆ, ಡಿವಿಡೆಂಡ್ ಕೊಡೋ ಶೇರ್ಸ್, ನಿಮ್ಮ ಸಂಪತ್ತನ್ನು ಜಾಸ್ತಿ ಮಾಡ್ತಾ ಹೋಗೋ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ಸ್. ಲಯಬಿಲಿಟಿ ಅಂದ್ರೇನು? ಜವಾಬ್ದಾರಿ. ಸಾಲ ಅಂದ್ರೆ ಏನು? ಯಾವುದು ನಿಮ್ಮ ಜೇಬಿಂದ ದುಡ್ಡನ್ನು ಕೀಳ್ತಾನೆ ಹೋಗುತ್ತೋ ಅದು ಲಯಬಿಲಿಟಿ.
ಸ್ವಂತಕ್ಕೆ ಬಳಸೋ ಕಾರು, ದೊಡ್ಡ ಮನೆ, ಕ್ರೆಡಿಟ್ ಕಾರ್ಡ್. ಆದರೆ ಸ್ನೇಹಿತರೆ, ಮಿಡಲ್ ಕ್ಲಾಸ್ನಲ್ಲಿ ಹೆಚ್ಚಿನ ಜನ ಏನು ತಪ್ಪು ಮಾಡ್ತಾರೆ ಗೊತ್ತಾ? ಸಂಬಳ ಸ್ವಲ್ಪ ಜಾಸ್ತಿ ಆದ ತಕ್ಷಣ ಅವರ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಲೈಫ್ ಸ್ಟೈಲ್ ಎಕ್ಸ್ಪ್ಯಾಂಡ್ ಮಾಡ್ತಾರೆ, ದೊಡ್ಡ ಕಾರ್ ತಗೊಳ್ತಾರೆ. ನನ್ನ ಹತ್ರ 15 ಲಕ್ಷದ ಕಾರ್ ಇದೆ, ನನ್ನ ಆಸ್ತಿ ಇದು, ಅಸೆಟ್ ಮಾಡ್ಕೊಂಡೆ ಅಂತ. ಆದರೆ ನಿಜವಾಗ್ಲೂ ಆಸ್ತಿ ಅಲ್ವೇ ಅಲ್ಲ. ಒಂದು ಸಣ್ಣ ಲೆಕ್ಕ ಹಾಕೋಣ ಬನ್ನಿ. ಒಬ್ಬ ವ್ಯಕ್ತಿ ಒಂದು 15 ಲಕ್ಷದ ಕಾರ್ ತಗೊಳ್ತಾರೆ ಅಂತ ತಿಳ್ಕೊಳ್ಳಿ. ಕೈಯಿಂದ 3 ಲಕ್ಷ ಡೌನ್ ಪೇಮೆಂಟ್ ಕೊಡ್ತಾರೆ, 12 ಲಕ್ಷ ಲೋನ್ ಮಾಡ್ತಾರೆ, ಬಡ್ಡಿ 9%, 9.5%, 8.5%, ವಾಟ್ ಎವರ್. 5 ವರ್ಷದ ಅವಧಿ. ಈಗ ಮ್ಯಾಜಿಕ್ ನೋಡಿ, ತಿಂಗಳಿಗೆ EMI ಎಷ್ಟು ಬರುತ್ತೆ? 9% ಅಂತ ಅನ್ಕೊಂಡ್ರು ಕೂಡ ಸುಮಾರು 25,000 ರೂಪಾಯಿ ಬರುತ್ತೆ. 5 ವರ್ಷಕ್ಕೆ ಬರೀ EMIಗೆ ಕಟ್ಟೋದು ಬರೋಬ್ಬರಿ 15 ಲಕ್ಷ, ಅಸಲು ಪ್ಲಸ್ ಬಡ್ಡಿ ಸೇರಿ. ಅಷ್ಟೇನಾ? ಇಲ್ಲ. ಪೆಟ್ರೋಲ್, ಮೇಂಟೆನೆನ್ಸ್ ಅಂತ ತಿಂಗಳು 8-10 ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತ ಅನ್ಕೊಳ್ಳಿ. ಆಮೇಲೆ ಪ್ರತಿ ವರ್ಷಕ್ಕೆ ಇನ್ಶೂರೆನ್ಸ್ಗೂ ಕೂಡ 25-30 ಸಾವಿರ ರೂಪಾಯಿ ಖರ್ಚು ಮಾಡಬೇಕು. ಎಲ್ಲ ಸೇರಿ 5 ವರ್ಷಕ್ಕೆ 6-7 ಲಕ್ಷ ರೂಪಾಯಿ ಈ ಖರ್ಚುಗಳೇ ಆಗ್ತವೆ. ಈಗ ಟೋಟಲ್ ಪೇಮೆಂಟ್ ಮಾಡಿ ನೋಡಿ, ಡೌನ್ ಪೇಮೆಂಟ್ ಪ್ಲಸ್ EMI ಪ್ಲಸ್ ಪೆಟ್ರೋಲ್ ಪ್ಲಸ್ ಇನ್ಶೂರೆನ್ಸ್ ಎಲ್ಲ ಸೇರಿದ್ರೆ 5 ವರ್ಷಕ್ಕೆ ನಿಮ್ಮ ಜೇಬಿಂದ ಹೋಗಿರೋದು ಬರೋಬ್ಬರಿ 26 ಲಕ್ಷ ರೂಪಾಯಿ ಆಸುಪಾಸು. 5 ವರ್ಷದ ಮೇಲೆ ಆ ಕಾರಿನ ಬೆಲೆ ಎಷ್ಟಿರುತ್ತೆ? ಮ್ಯಾಕ್ಸಿಮಮ್ 7.5 ಲಕ್ಷ. ಯಾಕಂದರೆ ಅದು ಡಿಪ್ರಿಷಿಯೇಟಿಂಗ್ ಅಸೆಟ್. ಹೊರಗಡೆ ತಂದ ತಕ್ಷಣ ಶೋರೂಮಿಂದ 15-20% ವ್ಯಾಲ್ಯೂ ಕಳ್ಕೊಂಡ್ಬಿಡುತ್ತೆ ಅದು. ವರ್ಷ 20%, 30%, 40% ಹೀಗೆ ವ್ಯಾಲ್ಯೂ ಕಳ್ಕೊಂಡು ಹೋಗಿರುತ್ತೆ. ಅರ್ಧಕ್ಕರ್ಧ ಪ್ರೈಸಿಗೆ ಬಂದಿರುತ್ತೆ 5 ವರ್ಷ ಕಳಿಯಷ್ಟರಲ್ಲಿ. ಅಂದರೆ ಕಾರು ಅನ್ನೋ ಈ ಸುಳ್ಳು ಆಸ್ತಿ ನಿಮ್ಮ ಜೇಬಿಂದ ಬರೋಬ್ಬರಿ 18 ಲಕ್ಷ ರೂಪಾಯಿನ ನುಂಗಿ ಹಾಕಿದೆ. ಎಗೇನ್ ಸುಳ್ಳು ಆಸ್ತಿ ಅಂತ ಹೇಳಿ ಅಲ್ಟ್ರಾ ಶ್ರೀಮಂತರಿಗೆ ಬೇಜಾರು ಮಾಡೋ ಉದ್ದೇಶ ನಮಗಿಲ್ಲ. ನೀವು ತಗೋಬೇಕು, ನೀವು ತಗೊಂಡ್ರೇ ಎಕಾನಮಿ ನಡೆಯೋದು. ನಾವಿಲ್ಲಿ ಮಿಡಲ್ ಕ್ಲಾಸ್, ಮಧ್ಯಮ ವರ್ಗದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಷ್ಟು ಕ್ಯಾಲ್ಕುಲೇಟೆಡ್ ಆಗಿರಬೇಕು ದುಡ್ಡು ಖರ್ಚು ಮಾಡೋ ವಿಚಾರದಲ್ಲಿ ಅಂತ ಹೇಳ್ತಾ ಇದ್ದೀವಿ. ಇದೇ 26 ಲಕ್ಷನ ನೀವು ಸರಿಯಾಗಿ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಹತ್ರ ಅದು ಗ್ರೋ ಆಗಿ 40-50 ಲಕ್ಷ ರೂಪಾಯಿ ಇರ್ತಾ ಇತ್ತು 5-6 ವರ್ಷದಲ್ಲಿ. ಒರಿಜಿನಲ್ ಶ್ರೀಮಂತರಾಗ್ಬೋದಾಗಿತ್ತು. ಇದೇ ಮಿಡಲ್ ಕ್ಲಾಸ್ ಟ್ರ್ಯಾಪ್ ಸ್ನೇಹಿತರೆ. ತೋರಿಸಿಕೊಳ್ಳೋಕೆ ನಾವು ಶ್ರೀಮಂತರಾಗಬಾರ್ದು, ರಿಯಾಲಿಟಿಯಲ್ಲಿ ಸಾಲಗಾರರಾಗಬಾರ್ದು. ಆಮೇಲೆ ಹಾಗಂತ ಕಾರ್ ತಗೊಳ್ಳೇಬಾರ್ದು ಅಂತಲ್ಲ, ಸೆಕೆಂಡ್ ಹ್ಯಾಂಡ್ ತಗೋಬೋದು. ಒಳ್ಳೆ ಮೈಲೇಜ್ನ, ಜಾಸ್ತಿ ಮೇಂಟೆನೆನ್ಸ್ ಸರ್ವಿಸ್ ಬರದೇ ಇರೋ ಒಂದು ಒಳ್ಳೆ ಡೀಲ್, ಎಕ್ಸ್ ಶೋರೂಮ್ ಪ್ರೈಸ್ಗಿಂತನೂ ಒಂದು 50% ಕಮ್ಮಿ ಇರೋ 4-5 ವರ್ಷ ಆಗಿರೋ ಕಾರನ್ನು, ಬಟ್ ಎಲ್ಲ ಸೇಫ್ಟಿ ಫೀಚರ್ಸ್ ಇರೋ ಕಾರನ್ನು ತಗೋಬೋದು. ಹಾಗಂತ ಕೆಲವರು 1 ಲಕ್ಷಕ್ಕೆ ಸಿಕ್ತು ಅಂಥೇಳಿ ಹಳೇ ಕಾರ್ ತೊಗೊಳ್ತಾರೆ. ಆದರೆ ಅದರಲ್ಲಿ ಯಾವುದು ABS ಇರೋದಿಲ್ಲ, ಏರ್ ಬ್ಯಾಗ್ಸ್ ಇರೋದಿಲ್ಲ, ಸೇಫ್ಟಿ ಫೀಚರ್ಸ್ ಇರೋಲ್ಲ. ಅವೆಲ್ಲ ಲಾಂಗರ್ ಜರ್ನಿಗಳಿಗೆ ಸೂಟೇಬಲ್ ಅಲ್ಲ ಈಗಿನ ಕಾಲದಲ್ಲಿ. ಅಟ್ಲೀಸ್ಟ್ ABS ಇರಬೇಕು ಸ್ನೇಹಿತರೆ ಕಾರ್ ತೊಗೊಳ್ತೀರ ಅಂತ ಹೇಳಿದ್ರೆ, ಆ್ಯಂಡ್ ಏರ್ ಬ್ಯಾಗ್ಸ್ ಇರಬೇಕು. ಇದು 2 ಇತ್ತು ಅಂತ ಹೇಳಿದ್ರೆ 5 ವರ್ಷ 6 ವರ್ಷ ಹಳೆ ಗಾಡಿಗಳನ್ನು ಆರಾಮಾಗಿ ತೊಗೋಬೋದು. ಅಷ್ಟೇ ಹಳೆ ತಗೊಳ್ಳಿ ಅಂತಲ್ಲ, ನಿಮ್ಮ ಆರ್ಥಿಕ ಸಾಮರ್ಥ್ಯ ನೋಡಿಕೊಂಡು ಪ್ಲಾನ್ ಮಾಡ್ಬೋದು. ಎಕ್ಸ್ ಶೋರೂಮ್ಗೆ ಹೋಗಿ ಹೊಸದೇ ಬ್ರ್ಯಾಂಡ್ ನ್ಯೂ PC ತೊಗೊಂಬರ್ಬೇಕು ಅಂತ ರೂಲ್ ಏನಿಲ್ಲ ಅಂತ ಅಷ್ಟೇ. ಹೇಗೇನು ಹೇಳ್ತಾ ಇದ್ದೀವಿ, ಇಷ್ಟೊತ್ತು ಹೇಳಿದ್ದು ಶ್ರೀಮಂತರಿಗಲ್ಲ. ಶ್ರೀಮಂತರು ಅವರೇ ಮಾಡ್ತಾರೆ. ಏನು ಮಾಡ್ತಾರೆ ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ. ದ ರಿಚ್ ಮೈಂಡ್ ಸೆಟ್. ಅಂದರೆ ದಾರಿ ನಂಬರ್ 3, ರಿಚ್ ಮೈಂಡ್ ಸೆಟ್. ಸ್ನೇಹಿತರೆ, ಇಲ್ಲಿ ನಿಮಗೊಂದು ಪ್ರಶ್ನೆ ಬರ್ಬೋದು. ಒಂದು ಕಾರ್ನಲ್ಲಿ ನಿಮ್ಮ ಹಣವನ್ನು ಡ್ರೈನ್ ಮಾಡೋ, ಕರಗಿಸಿ ಹಾಕೋ ಇಷ್ಟೆಲ್ಲ ವಿಚಾರ ಇದೆ. ಹಾಗಿದ್ರೆ ಶ್ರೀಮಂತರು ಕಾರ್ ತಗೊಳ್ಳಲ್ವಾ? ಐಫೋನ್ ತಗೊಳ್ಳಲ್ವಾ? ತಗೋತಾರೆ. ಆದರೆ ಅದಕ್ಕೆ ಅವ್ರ ಕ್ಯಾಲ್ಕುಲೇಷನ್ನೇ ಬೇರೆ ಇರುತ್ತೆ. ಅದೇ ನಮ್ಮ 3ನೇ ದುಡ್ಡಿನ ರಸ್ತೆ ಆಗಿರೋ ರಿಚ್ ಮೈಂಡ್ಸೆಟ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇವರ ಸೀಕ್ರೆಟ್ ಫಾರ್ಮುಲಾ ಏನು ಗೊತ್ತಾ? ಡೋಂಟ್ ಬೈ ಲಕ್ಸುರಿ ವಿತ್ ಯುವರ್ ಸ್ಯಾಲ್ರಿ, ಬೈ ಲಕ್ಸುರಿ ವಿತ್ ಯುವರ್ ಪ್ರಾಫಿಟ್ ಅಂತ. ಶ್ರೀಮಂತರಿಗೆ ಸಂಬಳ ಬಂದ ತಕ್ಷಣ ಕಾರ್ ಶೋರೂಮ್ಗೆ ಓಡ ಹೋಗಲ್ಲ. ಅವರು ಮೊದಲು ಆ್ಯಸೆಟ್ಸ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅಂದರೆ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, ರಿಯಲ್ ಎಸ್ಟೇಟ್ ಅಥವಾ ಬಿಸ್ನೆಸ್ನಲ್ಲಿ ಹೂಡಿಕೆ ಮಾಡಿ ಕ್ಯಾಶ್ ಫ್ಲೋ ಸಖತ್ತಾಗಿ ಮಾಡ್ಕೊಳ್ತಾರೆ ಫಸ್ಟಿಗೆ. ಸೇಮ್ ಕಾರಿನ ಎಕ್ಸಾಂಪಲ್ಗೆ ಬರೋಣ. ಒಬ್ಬ ಶ್ರೀಮಂತರಿಗೆ 15 ಲಕ್ಷದ ಕಾರ್ ಬೇಕು ಅಂತಿದ್ರೆ ಅವರು ಕೋಟಿಗಳ ಲೆಕ್ಕದಲ್ಲಿ ಇರ್ತಾರೆ. ಬಟ್ ನಾವು ಲೆಕ್ಕಾಚಾರಕ್ಕೋಸ್ಕರ ಒಂದು 15 ಲಕ್ಷದ ಕಾರ್ ಅಂತಲೇ ಇಟ್ಕೊಳ್ಳೋಣ. ಅವರು ಲೋನ್ ಮಾಡಿ ಸಂಬಳದಿಂದ ಕಟ್ ಮಾಡೋದಿಲ್ಲ. ಆಮೇಲೆ ಅವರ ಹತ್ರ ಈಗ ಆಲ್ರೆಡಿ 25 ಲಕ್ಷದಷ್ಟು ಹೂಡಿಕೆ ಇರುತ್ತೆ. ಅದರಿಂದ ಬರೋ 12% ರಿಟರ್ನ್ ಇದೆಯಲ್ಲ, ಅದು ವರ್ಷಕ್ಕೆ ಸುಮಾರು 3 ಲಕ್ಷ ಆಗುತ್ತೆ. ಆ ಲಾಭದ ದುಡ್ಡಲ್ಲಿ ಅವರು ಕಾರಿನ EMI ಕಟ್ತಾರೆ. ಗಮನ ಕೊಟ್ಟು ಕೇಳಿ, ಲೋನ್ ಮಾಡಲ್ಲ ಅಂತ ನಾವು ಹೇಳಿಲ್ಲ. ಅವ್ರು ನೋಡ್ತಾರೆ, ಆರ್ಬಿಟ್ರಾಜ್ ನೋಡ್ತಾರೆ, ಎಲ್ಲಿ ಯಾವುದ್ರಲ್ಲಿದೆ ಅಂಥೇಳಿ. ನಾನು ಹೂಡಿಕೆ ಮಾಡಿರೋದ್ರಲ್ಲಿ 12% ಬರ್ತಾ ಇದೆಯಾ, ಕಾರಿಗೆ 8% ಬಡ್ಡಿಗೆ ಕಾರ್ ಕೊಡ್ತಾ ಇದ್ದಾರೆ ಯಾರಾದರೂ, ಲೋನೇ ಮಾಡ್ತಾರೆ ಅವರು. ಹಾಗಂತ ತಿಂಗಳು ಬರೋ ಸಂಬಳ ದುಡ್ಡಲ್ಲಿ ಲೋನ್ ಕಟ್ಟೋಕ್ಕೆ ಡಿಪೆಂಡ್ ಆಗಿರೋದಿಲ್ಲ. ಇಮ್ಮಿಡಿಯೇಟ್ ಕ್ಯಾಶ್ ಕೊಟ್ಟು ತರಷ್ಟು ದುಡ್ಡಿರುತ್ತೆ, ಅದನ್ನೆಲ್ಲ ದುಡಿಯೋಕೆ ಬಿಟ್ಟಿರ್ತಾರೆ. ಅದರಲ್ಲಿ ಜಾಸ್ತಿ ರಿಟರ್ನ್ ಇದೆ ಅನ್ನೋ ಕಾರಣಕ್ಕೋಸ್ಕರ, ಇಲ್ಲಿ ಕಮ್ಮಿ ಇಂಟ್ರೆಸ್ಟ್ ರೇಟಿಗಿದೆ ಅನ್ನೋ ಕಾರಣಕ್ಕೋಸ್ಕರ ರಿಯಲ್ ಎಸ್ಟೇಟು, ಕಾರ್ಸು ಅದೆಲ್ಲ EMI ತೊಗೊಂಡಿರ್ತಾರೆ. ಎಕ್ಸ್ಟ್ರಾ ಪ್ರಾಫಿಟ್ನಲ್ಲಿ ಅದನ್ನು ಪೇ ಮಾಡ್ತಾ ಬಂದಿರ್ತಾರೆ. ಅವರ ಒರಿಜಿನಲ್ ಬಂಡವಾಳ ಹಾಗೆ ಇರುತ್ತೆ, ದುಡಿತಾನೆ ಹೋಗುತ್ತೆ. ಅದರಿಂದ ಹುಟ್ಟಿರೋ ಮರಿ ಇದೆಯಲ್ಲ, ಅದನ್ನು ಎಲ್ಲಿ ಕಾರ್ ಓಡ್ಸೋಕ್ಕೆ ಬಳಸ್ತಾ ಇದ್ದಾರೆ. ಅಂದರೆ ಅವರ ಕಾರು ಫ್ರೀ, ಲೈಫ್ ಸ್ಟೈಲ್ ಫ್ರೀ. ಶ್ರೀಮಂತರು ದುಡ್ಡಿಗೋಸ್ಕರ ಕೆಲಸ ಮಾಡಲ್ಲ, ಅವರ ದುಡ್ಡು ಅವರಿಗೋಸ್ಕರ ಕೆಲಸ ಮಾಡುತ್ತೆ.
ಇದು ನಿಜವಾದ ಫಿನಾನ್ಷಿಯಲ್ ಫ್ರೀಡಮ್. ಶ್ರೀಮಂತರಾಗೋದು ಹೇಗೆ? ಸರ್, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದರೆ ನಾವು ನಾಳೆಯಿಂದ ಏನು ಮಾಡಬೇಕು? ಬಡವರ ಅಥವಾ ಮಿಡಲ್ ಕ್ಲಾಸ್ ರಸ್ತೆಯಿಂದ ಶ್ರೀಮಂತರ ಈ 3ನೇ ರಸ್ತೆಗೆ ಬರೋದು ಹೇಗೆ? 4 ಸಿಂಪಲ್ ರೂಲ್ಸ್ ಫಾಲೋ ಮಾಡ್ಬೋದು. ರೂಲ್ ನಂಬರ್ 1, 10% ಫಾರ್ಮುಲಾ. ಸಂಬಳ ಬಂದ ತಕ್ಷಣ ಮನೆ ಬಾಡಿಗೆ, ಕರೆಂಟ್ ಬಿಲ್ ಕಟ್ಟೋದಲ್ಲ, ಬದಲಿಗೆ 10% ಎತ್ತಿ ಇನ್ವೆಸ್ಟ್ ಮಾಡಿ. ಅದು ಎಲ್ಲಾದರೂ ಮಾಡಿ, ನಿಮಗೆ ಎಲ್ಲಿ ಸೇಫ್ ಅನ್ಸುತ್ತೆ ಅಲ್ಲಿ ಮಾಡಿ. ನೀವು ರಿಸ್ಕ್ ತಗೊಳ್ಳೋರಾಗಿದ್ದರೆ ಈಕ್ವಿಟಿ, ಶೇರ್ಸು, ಮ್ಯೂಚುವಲ್ ಫಂಡ್ಸು ನಿಮಗೆ ಗೊತ್ತಿದ್ರೆ, ನಾಲೆಜ್ ಇದ್ದರೆ ನೀವು ಮಾಡ್ಬೋದು. ಇಲ್ಲಾಂದರೆ ಹೂಡಿಕೆ ಸಲಹೆಗಾರರ ಅಡ್ವೈಸ್ ಪಡಿಬೋದು. ಈಗ ಆನ್ಲೈನಲ್ಲೂ ಕೂಡ ಸುಮಾರು ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ, ರೆಪ್ಯೂಟೆಡ್ ಇದ್ದಾವೆ. ಆಫ್ಲೈನಲ್ಲಿ ಆಫೀಸ್ ಇಟ್ಕೊಂಡಿರೋರು ಕೂಡ ಇದ್ದಾರೆ. ನೀವು ರಿಸರ್ಚ್ ಮಾಡ್ಕೊಳ್ಳಿ, ಜಸ್ಟ್ ಆನ್ಲೈನ್ ರಿಸರ್ಚ್ ಮಾಡಿ, ಬೆಸ್ಟ್ ಯಾರಿದ್ದಾರೆ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್, ಆ್ಯಪ್ಗಳು, ನೀವೇ ರಿಸರ್ಚ್ ಮಾಡಿ, ಡಿಸೈಡ್ ಮಾಡಿ. ಗೊತ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲ ಈಕ್ವಿಟಿ, ಮ್ಯೂಚುವಲ್ ಫಂಡು ರಿಸ್ಕೇ ಬೇಡ ಅಂದರೆ PPF ಇದೆ, ಆಮೇಲೆ FD ಇದೆ, RD ಇದೆ, ಎಷ್ಟೊಂದು ಆಪ್ಷನ್ ಇದೆ. ಗೋಲ್ಡು, ಸಿಲ್ವರು, ತುಂಬ ಆಪ್ಷನ್ ಇದೆ. ಬಟ್ ನಾವು ಅಡ್ವೈಸ್ ಮಾಡ್ತೀವಿ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ದು, ಹೂಡಿಕೆ ಸಲಹೆಗಾರರದ್ದು ಸಲಹೆಯನ್ನು ಪಡೀರಿ ಅಂಥೇಳಿ. ಅವರ ಸಲಹೆ ಪಡ್ಕೊಂಡು ಮಿನಿಮಮ್ 10%-ಅನ್ನು ಮಿನಿಮಮ್ ಎತ್ತಿ ಇನ್ವೆಸ್ಟ್ ಮಾಡಿ. ಉಳಿದ 90%ನಲ್ಲಿ ಜೀವನ ಮಾಡಿ. ದುಡ್ಡಿಲ್ಲ ಅನ್ನೋ ರೀಸನ್ ಕೊಡೋಕ್ಕೆ ಹೋಗಬಾರ್ದು. ಎಷ್ಟೇ ಸಣ್ಣ ಸ್ಯಾಲ್ರಿ ಇದ್ದರೂ ಹೇಳ್ತಿರೋದು. ಹಾಗಂತ ದೊಡ್ಡ ಸ್ಯಾಲ್ರಿ ಇರೋರು 50,000 ಇದೆ ಅಥವಾ 1.5 ಲಕ್ಷ ಇದೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ 10% ಮಾಡಬೇಕು ಅಂತಿಲ್ಲ. ಉಳಿದಿದ್ದೆಲ್ಲ ಏನು ಖರ್ಚು ಮಾಡಿಬಿಡೋದ? ಹಾಗೇನು ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೋದು. ನಾವು ಮಿನಿಮಮ್ ಹೇಳಿದ್ದು 25,000 ಸಂಬಳ ಇದೆ ಅಂತ ಹೇಳಿದ್ರೂ ಕೂಡ 10% ಎತ್ತಿಡಬೇಕು ಅಂತ ಆ ಲೆಕ್ಕದಲ್ಲಿ ಹೇಳಿದ್ದು. ರೂಲ್ ನಂಬರ್ 2, ಆಸ್ತಿ ವರ್ಸಸ್ ಸಾಲ. ಚೆಕ್ ಮಾಡಿ ಸ್ನೇಹಿತರೆ. ಏನೇ ದೊಡ್ಡ ವಸ್ತು ತಗೊಳ್ಳೋ ಮುಂಚೆ ಈ ಪ್ರಶ್ನೆ ಕೇಳಿದ್ದು, ನನ್ನ ಜೇಬಿಗೆ ದುಡ್ಡು ಹಾಕುತ್ತಾ ಅಥವಾ ಜೇಬಿಂದ ದುಡ್ಡು ತೆಗೆಯುತ್ತಾ ಅಂತ. ಉತ್ತರ ನೆಗೆಟಿವ್ ಆಗಿದ್ರೆ ಅದು ನಿಮಗೆ ಬೇಕಾ ಅಂತ ಥಿಂಕ್ ಮಾಡಿ. ರೂಲ್ ನಂಬರ್ 3, ಎಮರ್ಜೆನ್ಸಿ ಫಂಡ್. ನಾಳೆ ಕೆಲಸ ಹೋದರೆ, ಹುಷಾರು ತಪ್ಪಿದ್ರೆ ಕನಿಷ್ಠ 6 ತಿಂಗಳ ಸಂಬಳದಷ್ಟು ದುಡ್ಡು ಬ್ಯಾಂಕ್ನಲ್ಲಿ ಇರಬೇಕು ಸ್ನೇಹಿತರೆ, ಯಾವಾಗಲೂ ಕೂಡ. ಇದು FD ಅಥವಾ RD ಈ ಥರ ಸೇಫೆಸ್ಟ್, ಅಥವಾ ಡೆಟ್ ಮ್ಯೂಚುವಲ್ ಫಂಡ್ ಆ ಥರ ಸೇಫ್, ಮಾರ್ಕೆಟಿಗೆ ಲಿಂಕ್ ಆಗಿರಬಾರ್ದು, ಏರಿಳಿತ ಆಗಬಾರ್ದು ಅಂಥ ಕಡೆ ಈ ಎಮರ್ಜೆನ್ಸಿ ಫಂಡನ್ನು ಇಡಬೇಕು. ಇಲ್ಲಿ ರಿಟರ್ನ್ಸಿಗೆಲ್ಲ ನೀವು ಬೆನ್ನು ಬೀಳೋಕ್ಕೆಲ್ಲ ಹೋಗಬಾರ್ದು. 6 ತಿಂಗಳು ಸಂಬಳ ಸುಮ್ಮನೆ ಕಮ್ಮಿ ಇಂಟ್ರೆಸ್ಟಲ್ಲಿ ಬೆಳೀತಾ ಇದೆಯಲ್ಲ, ಈಕ್ವಿಟಿಗೆ ಹಾಕೋಣ. ನೋ, ಎಮರ್ಜೆನ್ಸಿ ಫಂಡ್ ಶುಡ್ ಆಲ್ವೇಸ್ ಬಿ ಇನ್ ಸೇಫರ್ ಆ್ಯಸೆಟ್ಸ್, ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಲ್ಲೇ ಇರಬೇಕು. ಅದು ಅರ್ಜೆಂಟಿಗೆ ನಾವು ಬೇಕಂತ ತೆಗಿಲಿಕ್ಕೆ ಹೋದಾಗ ಕೆಳಗೆ ಹೋಗಿರಬಾರ್ದು. ಅದು ನಿಧಾನಕ್ಕೆ ಹೋದರೂ ಬರೀ ಮೇಲೇ ಹೋಗ್ತಾ ಇರಬೇಕು. ಆ ಥರದ್ರಲ್ಲಿ ಹಾಕಿಟ್ಟಿರಿ ಸ್ನೇಹಿತರೆ. ಇಲ್ಲ, ಎಮರ್ಜೆನ್ಸಿ ಫಂಡಲ್ಲೂ ಕೂಡ ರಿಟರ್ನನ್ನು ಚೇಸ್ ಮಾಡ್ತೀನಿ, ಹೈ ರಿಸ್ಕಿಗೆ ಹಾಕ್ತೀನಿ ಅಂತ ಹೇಳಿದ್ರೆ, ನಿಮಗೆ ಅಗತ್ಯ ಬಿದ್ದಾಗಲೇ ಮಾರ್ಕೆಟ್ ಕ್ರ್ಯಾಶ್ ಆಗಿದ್ರೆ ಆವಾಗ ತುಂಬ ಬೇಜಾರಾಗುತ್ತೆ ನಿಮಗೆ. ಲಾಸಲ್ಲಾದರೂ ಎತ್ಕೊಳ್ಳೇಬೇಕಾಗತ್ತೆ, ವಿಡ್ರಾ ಮಾಡಲೇಬೇಕಾಗತ್ತೆ. ಯಾವ ಥರ ತಪ್ಪು ಮಾಡಬೇಡಿ. ಎಮರ್ಜೆನ್ಸಿ ಫಂಡನ್ನು ಸಪ್ರೇಟಾಗಿಟ್ಟಿರಿ. ಕಡೆದಾಗೊಂದು ಮಾತು, ಬಡತನ ಅನ್ನೋದು ಜೇಬಲ್ಲಿರಲ್ಲ, ಅದಿರೋದು ನಮ್ಮ ಆಲೋಚನೆಯಲ್ಲಿ. ಶ್ರೀಮಂತರು ಆಸ್ತಿ ಮಾಡ್ತಾರೆ, ಆಮೇಲೆ ಶೋಕಿ ಮಾಡ್ತಾರೆ. ಆದರೆ ಮಧ್ಯಮ ವರ್ಗ ಅವಾಗಷ್ಟೇ ದುಡ್ಡನ್ನು ನೋಡೋಕೆ ಶುರು ಮಾಡಿರೋರು ಆ ಸ್ಕೇರ್ಸಿಟಿ ಮೈಂಡ್ಸೆಟ್ ಇರುತ್ತಲ್ಲ, ಇರಲಿಲ್ಲ ನನ್ನ ಹತ್ರ ಇರಲಿಲ್ಲ ಅದು ಅಂಥೇಳಿ ದುಡ್ಡು ಬರೋಕ್ಕೆ ಶುರು ಆದ ತಕ್ಷಣ ಅದು ತೊಗೋಬೇಕು, ಇದು ತೊಗೋಬೇಕು, ಎಲ್ಲ ತೊಗೊಂಡ್ಬಿಡ್ತೀನಿ, ನನ್ನ ಆಸೆಗಳನ್ನೆಲ್ಲ ಈಡೇರಿಸ್ಕೊಂಡ್ಬಿಡ್ತೀನಿ ಅಂಥೇಳಿ ಸ್ಪ್ಲರ್ಜಿಂಗ್ ಶುರು ಮಾಡಿಬಿಡ್ತಾರೆ, ದುಡ್ಡನ್ನು ಹರಿಸೋಕೆ ಶುರು ಮಾಡಿಬಿಡ್ತಾರೆ. ಅಷ್ಟೊತ್ತಿಗೆ ಏಜ್ ಆಗಿ ಹೋಗಿರುತ್ತೆ, ಬುದ್ಧಿ ಬರೋಷ್ಟೊತ್ತಿಗೆ ಏಜ್ 35-40 ಆಗಿ ಹೋಗಿರುತ್ತೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಬಂದು ಹೋಗಿರುತ್ತೆ. ಆವಾಗ ಮಕ್ಕಳ ಫೀಸ್ ಕಟ್ಟೋಕ್ಕೂ ಕೂಡ ಥಿಂಕ್ ಮಾಡೋ ಪರಿಸ್ಥಿತಿ ಬರುತ್ತಿಲ್ಲ ಅಂತ ಹೇಳಿದ್ರೆ, ಬೇಗ ಪಾಠ ಕಲ್ತಿಲ್ಲ ಅಂದರೆ. ಅರ್ನಿಂಗ್ ಸ್ಟೇಜಲ್ಲಿ ಚೆನ್ನಾಗಿ ಇನ್ಕಮ್ ಇರೋ ಟೈಮ್ನಲ್ಲಿ ಮೊದಲ ಒಂದು 20 ವರ್ಷಗಳ ಏನು ವೃತ್ತಿ ಜೀವನ ಇದೆ, ಫಿನಾನ್ಷಿಯಲ್ ಡಿಸಿಪ್ಲಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ವಿಚಾರದಲ್ಲಿ ನೀವು ವಿಡಿಯೋ ನೋಡ್ತಿರೋ ನೀವು, ನಿಮ್ಮ ಅಪ್ರೋಚ್ ಏನು, ನೀವೇನು ಮಾಡ್ತೀರಿ, ನಿಮ್ಮ ಮೆಥಡ್ಸ್ ಏನು? ನೀವು ಡಿಸಿಪ್ಲಿನ್ಡಾ ಅಥವಾ ನಿಮ್ಮದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಬ್ಲಮ್ ಇದೆಯಾ? ದಯವಿಟ್ಟು ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಎಕ್ಸ್ಪರ್ಟ್ಸ್ ಕೂಡ ಇರ್ಬೋದು, ನಿಮ್ಮ ನಾಲೆಜನ್ನು ಕೂಡ ಶೇರ್ ಮಾಡಿ. ಹಾಗೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ ಸ್ನೇಹಿತರೆ, ಈಸಿಯಾಗಿ FD ಇಟ್ಟು ಅದಕ್ಕೆ ಬಡ್ಡಿನೂ ಪಡ್ಕೊಂಡು ಅಷ್ಟೇ ಮೊತ್ತದ ಕ್ರೆಡಿಟ್ ಲಿಮಿಟ್ ಇರುವಂತಹ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಂಡು ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಜಾಸ್ತಿ ಮಾಡ್ಕೊಳ್ಳೋಕೆ ZET ಆ್ಯಪ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.